ಜಾಲ ಹೋಬಳಿ ಯಲಹಂಕ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಕಾಂಗ್ರೆಸ್ ಮೇಲ್ಗೈ. ಮಾರೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚುನಾವಣೆ ನಡೆದಿದ್ದು ಕಾರಣಾಂತರಗಳಿಂದ ಎಣಿಕೆ ತಡೆಹಿಡಿಯಲಾಯಿತು. ಗುರುವಾರ ಎಣಿಕೆ ನಡೆದಿದ್ದು 12 ಜನ ನಿರ್ದೇಶಕರುಗಳು ಜಯಗಳಿಸಿದ್ದರು. ನಿರ್ದೇಶಕರುಗಳು ಸಾಲಗಾರರ ಕ್ಷೇತ್ರದಿಂದ ಮುನಿರಾಜು ಸಿ 175 ಸಾಮಾನ್ಯ ಸ್ಥಾನ, ಜಗದೀಶ್ ಎನ್ 170 ಸಾಮಾನ್ಯ ಸ್ಥಾನ, ಸತೀಶ್ ಜೆ 150 ಸಾಮಾನ್ಯ ಸ್ಥಾನ, ಬಾಲರಾಜ್ ವಿ 146 ಸಾಮಾನ್ಯ ಸ್ಥಾನ, ರಾಜಣ್ಣ ಎಚ್ 134 ಸಾಮಾನ್ಯ ಸ್ಥಾನ, ನಂಜಪ್ಪ 171 ಹಿಂದುಳಿದ ವರ್ಗದ ಪ್ರವರ್ಗ ಎ ಮೀಸಲು ಸ್ಥಾನ, ಮುನೇಗೌಡ 157 ಹಿಂದುಳಿದ ವರ್ಗದ ಪ್ರವರ್ಗ ಬಿ ಮೀಸಲು ಸ್ಥಾನ, ಮಂಜುನಾಥ್ ಪಿ 194 ಪರಿಶಿಷ್ಟ ಜಾತಿ ಮೀಸಲು ಸ್ಥಾನ, ಚನ್ನಲಕ್ಷ್ಮಮ್ಮ 186 ಮಹಿಳಾ ಮೀಸಲು ಸ್ಥಾನ, ಭಾಗ್ಯಮ್ಮ 178 ಮಹಿಳಾ ಮೀಸಲು ಸ್ಥಾನ ಮತ್ತು ಸಾಲಗಾರರಲ್ಲದ ಕ್ಷೇತ್ರ ಆಯ್ಕೆಗೊಂಡ ಸ್ಥಾನಕ್ಕೆ ಚಿಕ್ಕಪ್ಪಯ್ಯ ಸಿಕೆ 117 ಸಾಮಾನ್ಯ ಸ್ಥಾನ. ಒಟ್ಟು 12 ಜನ ನಿರ್ದೇಶಕರುಗಳು ಜಯಗಳಿಸಿದ್ದರು ಎಂದು ರಿಟರ್ನಿಂಗ್ ಆಫೀಸರ್ ಬಿವಿ ಶೋಭಾ ಅವರು ತಿಳಿಸಿದ್ದರು. ಮಾರೇನಹಳ್ಳಿ ಕೃಷಿ ಪತ್ತಿನ ಸಂಘ ವತಿಯಿಂದ ಚುನಾವಣೆ ಎಣಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೆಂಬಲಿಗರು, ನಮ್ಮ ಪಂಚಾಯತ್, ನಮ್ಮ ಕಾಂಗ್ರೆಸ್ ಬೆಂಬಲಿಗರು ಎಷ್ಟು 12 ಸ್ಥಾನದಲ್ಲಿ 11 ಸ್ಥಾನಕ್ಕೆ ಚುನಾವಣೆ ಆಗಿತ್ತು. ಒಂದು ಮೀಸಲು ಕ್ಷೇತ್ರ ಇರೋದ್ರಿಂದ ಅದು ಚುನಾವಣೆ ಆಗಿರಲಿಲ್ಲ. 11 ಸ್ಥಾನಕ್ಕೆ 11 ಕೂಡ ನಾವು ಭರ್ಜರಿ ಗೆಲುವನ್ನು ಬಾರಿಸಿರ್ತೀವಿ. ಆದ್ದರಿಂದ ಎಲ್ಲ ನಮ್ಮ ನಿರ್ದೇಶಕರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಮತದಾರರು, ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಘದಲ್ಲಿ ಯಾರ್ಯಾರು ಮತದಾನ ಮಾಡಿರ್ತಾರೆ ಅವ್ರಿಗೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ ಅವರು ನಮಗೆ ಆಯ್ಕೆ ಮಾಡಿರೋನ ಅವರ ಋಣವನ್ನು ನಾವು ಈ 5 ವರ್ಷಗಳ ಕಾಲ ಅವ್ರ ಕೆಲಸನ ನಾವು ಮಾಡಬೇಕು. ನಮ್ಮ ನಿರ್ದೇಶಕರು ಏನು ಗೆದ್ದಿರ್ತಾರೆ ಅವರೆಲ್ಲ ಹಲವಾರು ನಮ್ಮ ಸೊಸೈಟಿನ ಅಭಿವೃದ್ಧಿ ಮಾಡೋ ಕನಸನ್ನು ಹೊತ್ಕೊಂಡಿರ್ತಾರೆ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ಕೆಲಸಗಳು ಬಡಬಗರಿಗೆ ರೇಷನ್ ಕೊಡೋದಾಗಿರ್ಬೋದು, ಸಾಲದ ಬಗ್ಗೆ ಇನ್ನು ಕೆಲವ್ರಿಗೆ ಎಲ್ಲ ಅರಿವಿಲ್ಲ, ಅದ್ರ ಬಗ್ಗೆ ಎಲ್ಲ ಅರಿವು ಕೊಟ್ಟು ಹೆಚ್ಚಿನ ರೀತಿಯಾಗಿ ರೈತರಿಗೆ ಅವ್ರಿಗೆಲ್ಲ ಅನುಕೂಲ ಆಗೋ ರೀತಿ ಮಾಡಿಕೊಡ್ಬೇಕು ಅಂಥೇಳಿ, ಅದೇ ರೀತಿ ವಿಶೇಷವಾಗಿ ಇನ್ನೂ ಹೆಚ್ಚು ಮತದಾರನಾಗಿರ್ಬೋದು ಷೇರುದಾರನ ಜಾಸ್ತಿ ಮಾಡಬೇಕು. ನಮ್ಮ ಪಂಚಾಯಿತಿಯಲ್ಲಿ, ನಮ್ಮ ಸೊಸೈಟಿಯಲ್ಲಿ ಷೇರುದಾರನ ಜಾಸ್ತಿ ಮಾಡಿದಾಗ ಸೊಸೈಟಿ ಕೂಡ ನಮಗೆ ಒಂದು ಒಳ್ಳೆ ರೀತಿ ನೆಡ್ಕೊಂಡು ಹೋಗ್ತದೆ. ಆದ್ದರಿಂದ ಈ ಒಂದು ನಿರೀಕ್ಷೆ ನಾವು ಇಟ್ಕೊಂಡಿದ್ವಿ. 11 ಸ್ಥಾನಕ್ಕೆ 11 ಗೆಲ್ತೀವಿ ಅಂತ ಭಾಳ ಸಂತೋಷ ಆಗ್ತಾಯಿದೆ. 11ಕ್ಕೆ 11 ನಾವು ಜೈಬೇರಿ ಬರ್ಸಿರ್ತೀವಿ. ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಆದಿಯಾಗಿ, ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರು ಆಂಜಿನಪ್ಪ ಪುಟ್ಟೂರವರು, ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅದೇ ರೀತಿ ಪಂಚಾಯತಿ ಸೊಸೈಟಿ ಅಧ್ಯಕ್ಷರಾಗಿರುವಂಥ ನಮ್ಮ ಚೌಡಪ್ಪಣ್ಣವರಾಗಿರ್ಬೋದು, ನಾಗರಾಜಣ್ಣವರಾಗಿರ್ಬೋದು, ಅದೇ ರೀತಿ ನಮ್ಮ ಹಿರಿಯ ಮುಖಂಡರುಗಳು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಮುನ್ರಾಜಣ್ಣವರ, ಹೊಸಳ್ಳಿ ಮುನ್ರಾಜಣ್ಣವರ ಆದಿಯಾಗಿ ಎಲ್ಲ ನಮ್ಮ ಕೃಷ್ಣಮೂರ್ತಿ ಅಣ್ಣ, ಮಲ್ಕುಂಟೆಯಿಂದ ನಮ್ಮ ಮುನ್ರಾಮಣ್ಣವರು, SP ಗ್ರೂಪ್ ಸುರೇಶ್ ಅಣ್ಣವರು, ನಮ್ಮ ಗೋಪಾಲ್ಪುರದಿಂದ ಸತೀಶ್ ಅಣ್ಣವರು, ಅವಿನಾಶ್ ಅಣ್ಣವರು, ಅದೇ ರೀತಿ ಹೀರೇಗೌಡರಾಗಿರ್ಬೋದು, ನಮ್ಮ ಮಂಜಣ್ಣವರಾಗಿರ್ಬೋದು, ದಾಸನಾಯಕನಹಳ್ಳಿಯಿಂದ ನಮ್ಮ ಗೋಪಾಲ್ ಆಗಿರ್ಬೋದು, ಅದೇ ರೀತಿ ಮಾರೇನಹಳ್ಳಿಯಲ್ಲಿ ನಮ್ಮ ರಾಜಣ್ಣವ್ರು, ಡೈರಿ ರಾಜಣ್ಣವ್ರು ಇದ್ದಿದ್ರು, ಅವರು ಕೂಡ ಗೆದ್ದಿರ್ತಾರೆ. ಅದೇ ರೀತಿ ನಮ್ಮ ಅಜ್ಜಿಯವರು ಚನ್ನಲಕ್ಷ್ಮಮ್ಮವರು ಅವರು ಕೂಡ ಗೆದ್ದಿರ್ತಾರೆ. ಭಾಗ್ಯ ಅನ್ನೋರು ಚಿಕ್ಕನಹಳ್ಳಿಯಿಂದ ಮೋಹನ್ ಅವರು ಕೂಡ ಗೆದ್ದಿರ್ತಾರೆ. ಎಲ್ಲರಿಗೂ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಗ್ಗಟ್ಟಾಗಿ ದುಡಿದು ಎಲ್ಲರೂ ಗೆದ್ದಿರ್ತಾರೆ. ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕಾಲಕ್ಕೆ ರೇಷನ್ಗಳನ್ನು ಸೊಸೈಟಿ ಬಡಬಗ್ಗರಿಗೆ ತಲುಪಿಸುವಂಥ ಕಾರ್ಯನ ಮಾಡ್ಕೊಂಡು ಹೋಗ್ರಿ ಅಂತಂದ್ಬಿಟ್ಟು ಎಲ್ಲ ಸದಸ್ಯರಿಗೆ ಹೇಳಿ, ಸಾಲ ಸೌಲಭ್ಯಗಳನ್ನು ಅಷ್ಟೇ ಕರೆಕ್ಟಾಗಿ ಏನು ಜನಕ್ಕೆ ತಲುಪುವಂಥ ಕೆಲಸನ ಮಾಡಿರಿ ಅಂತಂದ್ಬಿಟ್ಟು ಎಲ್ಲ ಸದಸ್ಯರುಗಳು ಶುಭವನ್ನು ಹಾರೈಸ್ತಾ ಇದ್ದೀರಿ. ಎಲ್ಲ ಗ್ರಾಮಸ್ಥರ ಪರವಾಗಿ ಹಾಗೂ ಎಲ್ಲ ಮತದಾರರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿ ಈ ಶುಭವನ್ನು ಹಾರೈಸ್ತಾ ಇದ್ದೀವಿ. ನಾನು ನಿಮ್ಮ ಹೆಸರು ನಾಗರಾಜು ಅಂತ. 11 ಇದು ಕಾಂಗ್ರೆಸ್ ಬೆಂಬಲಿತ ಒಂದು ಟೀಮ್ ಆಗಿ ಇವತ್ತು ವಿಜಯಶಾಲಿಯಾಗಿ ಬಂದಿದ್ದಾರೆ. ಇವರಿಗೆ
ನಮ್ಮ ಒಂದು ಕೃಷ್ಣ ಬೈರೇಗೌಡ ಒಂದು ಆಶೀರ್ವಾದ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಒಂದು ಆಶೀರ್ವಾದದಿಂದ ಸಹಕಾರದಿಂದ ಇವತ್ತು ವಿಜಯಶಾಲಿಯಾಗಿ ಬಂದಿದ್ದಾರೆ. ಅವ್ರನ್ನ ಮುಂದಿನ ದಿನಗಳಲ್ಲಿ ಈ ಒಂದು ಸೊಸೈಟಿಯನ್ನು ಅಭಿವೃದ್ಧಿಪಡಿಸಿ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಿ ಜನರಿಗೆ ಉತ್ತಮವಾದಂಥ ಸೇವೆ ಮಾಡಿ ಅಂತಂದ್ಬಿಟ್ಟು ಶುಭವನ್ನು ಹಾರೈಸ್ತಾ ಇದ್ದೀನಿ. ನೀವೇನಾಗಿದ್ದೀರಾ? ನಾನು ತಾಲೂಕು ಯಲಹಂಕ ಭೂನ್ಯಾಯ ಮಂಡಳಿ ಸದಸ್ಯರು, ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಮಾರೇನಹಳ್ಳಿ ನಾಗರಾಜು ಅಂತ. 5 ವರ್ಷ ಅವಧಿಯಲ್ಲಿ ತಮ್ಮ ಒಂದು ಏನು ಕನಸಿದೆ ಸರ್? ಈ ಒಂದು ಅಭ್ಯರ್ಥಿಗಳನ್ನ ಉತ್ತಮವಾದ ಅಭ್ಯರ್ಥಿಗಳಿದ್ದಾರೆ, ಅವರಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಉತ್ತಮವಾಗಿ ನಮ್ಮ ಒಂದು ಸೊಸೈಟಿನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತಂದು ಮಾಡ್ತಾರೆ ಅಂತಂದು ನಂಬಿಕೆಯನ್ನು ಅವ್ರ ಮೇಲೆ ಇಟ್ಕೊಂಡಿದ್ದೀವಿ. ಕೃಷಿ ಉತ್ಪನ್ನ ಪ್ರಾಥಮಿಕ ಸಂಘದ ಎಲ್ಲ ಸದಸ್ಯರು ಕಾಂಗ್ರೆಸ್ ಪಾರ್ಟಿಯಿಂದ ನಾವು ಶ್ರಮೆಪಟ್ಟು ಎಲ್ಲ ಕಾರ್ಯಕರ್ತರು, ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಲಿ, ಇಲ್ಲ ನಮ್ಮ ಮಾಜಿ ಶಿಡ್ಲಘಟ್ಟ ಕ್ಷೇತ್ರದ ಪುಟ್ಟಣ್ಣವರು MLAರು ಅವರಾಗಲಿ, ನಮ್ಮ ಕೃಷ್ಣ ಬೈರೇಗೌಡರಾಗಲಿ, ನಮ್ಮ ಕಾಂಗ್ರೆಸ್ಸಿನ ಮುಖಂಡರು ಎಲ್ಲ ಮೇನ್ ಮೊದಲನೇದಾಗಿ ಎಲ್ಲ ನಮ್ಗೆ ಈ ನಮ್ಮ ಕ್ಯಾಂಡಿಡೇಟ್ಗಳಿಗೆ ನಮ್ಗೆ ಈಗ ನಿಂತು ನಾವು ಗೆಲ್ಸಿರೋಂಥ ಕ್ಯಾಂಡಿಡೇಟ್ಗಳಿಗೆ ಪ್ರೋತ್ಸಾಹ ಮಾಡ್ಕೊಂಡು ಅವ್ರ ಹಿಂದೆ ಓಡಾಡಿಕೊಂಡು ಪ್ರತಿಯೊಬ್ಬರೂ ಶ್ರಮೆಪಟ್ಟು 11 ಜನನೂ ಗೆಲ್ಲಬೇಕು ಅಂತೇಳಿ ಪ್ರಾಣ ತೊಟ್ಟು ನಾವು ಶ್ರಮೆ ಪಟ್ಟಿದ್ದೀರಿ, ನಾವು ಗೆಲ್ಸಿದ್ದೀರಿ. ಅವ್ರ ಮುಂದೆ ಜನಗಳ ಸೌಕರ್ಯ ಮಾಡಿಕೊಂಡು ಜನಗಳನ್ನ ಒಳ್ಳೆಯ ರೀತಿ ಒಳಗೆ ನೋಡಿಕೊಂಡು ಅವ್ರಿಗೆ ಬಂದವ್ರಿಗೆ ಏನು ಸಲಹೆ ಉದಾಹರಣೆ ಹೇಳಬೇಕು ಅನುಮತಿಯಿಂದ ಹೇಳಿ ಅವ್ರು ಬಂದಂಥವ್ರಿಗೆ ಎಲ್ಲರಿಗೂ ಒಂದು ನ್ಯಾಯ ಒದಗಿಸಿ ಅವ್ರು ಏನೇ ಇಲ್ಲಿರೋಂಥ ಸೌಕರ್ಯಗಳು, ಸಾಲ ಆಗಲಿ, ಈ ಕಡೆ ಸಾಲ ಕೊಡೋದಾಗಲಿ, ಈ ಕಡೆ ರೇಷನ್ ಕೊಡೋದಾಗಲಿ, ಇದುವರೆಗೂ ಅಧ್ಯಕ್ಷರು ಹೇಳಿರು ಆ ಥರ ಎಲ್ಲರೂ ಎಲ್ಲ ಅಧ್ಯಕ್ಷರಾಗಲಿ, ಇಲ್ಲಿರೋಂಥ ಕ್ಯಾಂಡಿಡೇಟ್ ಇದು ಮೆಂಬರ್ಗಳಾಗಲಿ ಪ್ರತಿಯೊಬ್ಬರು ಬಂದವ್ರಿಗೆಲ್ಲನೂ ಒಂಥರ ಅವ್ರಿಗೆ ಒಳ್ಳೆ ಪ್ರೋತ್ಸಾಹ ಕೊಡಬೇಕು, ಅವ್ರನ್ನ ಹಾರೈಸಬೇಕು. ಆ ಥರ ನಡೆಸ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ರೆ ಮೊದಲಿಂದ ನಾನು ಅದೇ ಹೇಳ್ತಾ ಇರೋದು. ಪಾರ್ಟಿಯಿಂದ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಮುಂದೆ ಗ್ರಾಮ ಪಂಚಾಯತಿ ಬರ್ತದೆ, ಅದೇ ಥರ ನಾವು ಗ್ರಾಮ ಪಂಚಾಯತಿನೂ ಕಂಪ್ಲೀಟ್ ಕಾಂಗ್ರೆಸ್ ಪಾರ್ಟಿನೇ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಪಣ ತೊಡ್ರಿ ಅಂತ ಹೇಳ್ಬಿಟ್ಟು ನಾನು ಹೇಳ್ಬಿಟ್ಟು ನಾನು ಭಾಷಣ ಮುಗಿಸ್ತಾ ಇದ್ದೀನಿ. ತಮ್ಮ ಹೆಸರು ಚೌಡಪ್ಪ ಅಂತ, ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ. ಕೃಷ್ಣ ಬೈರೇಗೌಡರ ಸಾರಥ್ಯದಲ್ಲಿ ಕೃಷಿ ಉತ್ಪತ್ತಿನ ಸಹಕಾರ ಸಂಘದ ನಮ್ಮ 11 ಜನ ಸದಸ್ಯರು ಏನಿದೆ ನಿರ್ದೇಶಕರು ಭಾರಿ ಜೈಬೇರಿಯನ್ನು ಬಾರಿಸಿ ನಮ್ಮ ಕೃಷ್ಣ ಬೈರೇಗೌಡರಿಗೆ ಹಾಗೂ ನಮ್ಮ ಜಾಲ ಹೋಬಳಿಗೆ ಒಂದು ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಪತಾಕೆಯನ್ನು ಹೆಚ್ಚಿಸಿದ್ದಾರೆ. ಹಾಗೂ ಈ ಗ್ರಾಮದ ಮತದಾರರಿಗೂ ಗ್ರಾಮದ ಎಲ್ಲ ಮತದಾರರಿಗೂ ಹಾಗೂ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಯ ಮತದಾನದ ಬಾಂಧವರಿಗೂ ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡದವರಿಗೂ ಹಾಗೂ ಪುಟ್ಟು ಆಂಜನಪ್ಪ ಅವರು ಹಾಗೂ ಭೂನ್ಯಾಯ ಮಂಡಳಿಯ ಸದಸ್ಯರಾದ ನಮ್ಮ ನಾಗರಾಜಣ್ಣವರಾಗಿರ್ಬೋದು, ದಾಸನಾಯಕನಹಳ್ಳಿ ಚೌಡಣ್ಣವರಾಗಿರ್ಬೋದು, ಈ ಎಲ್ಲ ಸಹಕಾರದೊಂದಿಗೆ ಈ 11 ಜನ ಮಾಜಿ ಅಧ್ಯಕ್ಷರಾದ ನಂಜೇಗೌಡರು ಹಾಗೂ ನಮ್ಮ ರಾಹುಲ್ ಸಾಗರ್ ಗ್ರಾಮ ಪಂಚಾಯತ್ ಅಧ್ಯಕ್ಷತೆಯಿಂದ ಈ 11 ಜನ ಗೆಲ್ಲೋದಕ್ಕೆ ನಾವು ತುಂಬ ಶ್ರಮಪಟ್ಟು ಇದು ಮಾಡಿದ್ದೇವೆ. ಅದಕ್ಕೆ ಈ 11 ಜನರು ಮುಂದಿನ 5 ವರ್ಷಗಳಲ್ಲಿ ಒಳ್ಳೆ ಸಾಮಾನ್ಯರಿಗೆ ಒಳ್ಳೆ ಕಾರ್ಯಕ್ರಮಗಳನ್ನು ಎಲ್ಲರಿಗೂ ಒಂದು ಮುನ್ಸೂಚನೆಯಾಗಿ ನಡ್ಕೊಂಡು ಹೋಗ್ಬೇಕಂತೇಳಿ ಈ 11 ಜನಕ್ಕೂ ನಾವು ಶುಭ ಹಾರೈಸ್ತಾ ಇದ್ದೀವಿ. ನಾವು ಮಾರೇನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು. ಇದು ಚುನಾವಣೆ ಫಲಿತಾಂಶ ಏನ್ಬಿಟ್ಟು ಅದನ್ನು ನಾವು ಇವತ್ತು ಜಯ ಪಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಸಹಕಾರ ಸಂಘದಲ್ಲಿ ಒಂದು ಜನಸೇವೆ ಮಾಡಬೇಕು ಪ್ರಯತ್ನ ಮಾಡಿದ್ದೀವಿ. ಮತ್ತು ಸಹಕಾರ ಸಂಘದಲ್ಲಿ ಸರ್ಕಾರದ ಸೌಲಭ್ಯಗಳನ್ನ ನಮಗೆ ಅನೇಕ ಪ್ರಯತ್ನ ಮಾಡ್ತೀವಿ. ಮತ್ತು ಯಾವುದೇ ಕಾರಣದಿಂದ ಯಾವುದೇ ಪಕ್ಷಭೇದ ಮಾಡ್ತೀನಿ ನಾನು ಸೇವೆ ಮಾಡೋಕ್ಕೆ ಬದ್ಧನಾಗಿರ್ತೀನಿ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ.